ಎಸ್, ಲೆಟ್ಸ್ ಕಂಟಿನ್ಯೂ. ಮುಂದಿನ ಕಾನ್ಸೆಪ್ಟ್ ನೋಡಿ, ಸಿಟಿಸನ್ಸ್ ಚಾರ್ಟರ್. ನೋಡಿ, ಸಿಟಿಸನ್ ಚಾರ್ಟರ್ ಅಂತಂದರೆ ಅ ಪಬ್ಲಿಕ್ ಡಿಕ್ಲರೇಷನ್ ಆಫ್ ಸರ್ವಿಸ್ ಸ್ಟ್ಯಾಂಡರ್ಡ್ಸ್, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಗ್ರಿವ್ಯಾನ್ಸ್ ಮೆಕ್ಯಾನಿಸಮ್ಸ್. ಈಗ ಸರ್ಕಾರ ಒಂದು ಯೋಜನೆ ಅಥವಾ ಏನಾದರೂ ಪ್ರೋಗ್ರಾಮ್ ತಂದಿರಬಹುದು. ಆ ಪ್ರೋಗ್ರಾಮ್ ಅಥವಾ ಸರ್ವಿಸ್ನಲ್ಲಿ ಏನೇನು ಬೇರೆ ಬೇರೆ ಸ್ಟ್ಯಾಂಡರ್ಡ್ ಇದೆ ಅಥವಾ ಯಾವ್ಯಾವ ರೂಲ್ಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಏನು ಸರ್ಕಾರದ್ದು, ಮತ್ತು ಈ ಒಂದು ಪ್ರೋಗ್ರಾಮ್ನಲ್ಲಿ ಏನಾದರೂ ಕುಂದುಕೊರತೆ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಪರಿಹರಿಸ್ಕೊಳ್ಳೋದು ಹೇಗೆ. ಸೊ ಇದೆಲ್ಲವನ್ನು ಒಂಥರ ಡಿಕ್ಲೇರ್ ಮಾಡಿರೋವಂಥ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಆ ರೀತಿ ಡಾಕ್ಯುಮೆಂಟ್ ಅನ್ನೋಕ್ಕಿಂತ ಒಂದು ಡಿಕ್ಲರೇಷನ್ ಅಂತ ಹೇಳಿದ್ರೆ ಒಳ್ಳೆಯದು. ಸಿಟಿಸನ್ ಚಾರ್ಟರ್ ಅಂದರೆ ಪಬ್ಲಿಕ್ ಡಿಕ್ಲರೇಷನ್ನು, ಸಾರ್ವಜನಿಕವಾಗಿ ಪ್ರಕಟಿಸ್ತಾರೆ. ಏನನ್ನ? ಸರ್ವಿಸ್ ಸ್ಟ್ಯಾಂಡರ್ಡ್ಗಳನ್ನು, ರೆಸ್ಪಾನ್ಸಿಬಿಲಿಟಿ ಮತ್ತು ಗ್ರಿವ್ಯಾನ್ಸ್ ಮೆಕ್ಯಾನಿಸಮ್ಸ್. ಗ್ರಿವ್ಯಾನ್ಸ್ ಅಂತಂದರೆ ಕುಂದುಕೊರತೆ, ನೆನಪಿರಲಿ. ಯಾಕೆ, ಇದರ ಆಬ್ಜೆಕ್ಟಿವ್ ಏನು, ಯಾಕೆ ಇದು ಬೇಕು ಅಂತಂದರೆ ಇದರಿಂದ ಅಕೌಂಟೆಬಿಲಿಟಿ ಇಂಪ್ರೂವ್ ಆಗುತ್ತೆ, ಸರ್ವಿಸ್ ಡೆಲಿವರಿಯನ್ನು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡ್ಬೋದು, ಸಿಟಿಸನ್ ಎಂಪವರ್ಮೆಂಟ್ ಆಗುತ್ತೆ, ರೆಡ್ಯೂಸ್ ಆರ್ಬಿಟ್ರರಿನೆಸ್. ಆರ್ಬಿಟ್ರರಿನೆಸ್ ಅಂತಂದರೆ ಹೇಗೇಗೋ ನಡೀತಾ ಇರೋದು, ಗೊತ್ತು ಗುರಿ ಇಲ್ಲದೆ ಸಾಗೋದು ಅಂತ ಹೇಳ್ತೀವಲ್ವ, ಆ ರೀತಿ. ಆ ಹೇಗೇಗೋ ನಡೀತಾ ಇರೋದನ್ನು ಒಂದು ಸರಿಯಾದ ಸ್ಟ್ರಕ್ಚರಿಗೆ ತಂದು ಚೆನ್ನಾಗಿ ನಡೆಸ್ಕೊಂಡು ಹೋಗೋದು. ಅದಕ್ಕೆ ಸಿಟಿಸನ್ ಚಾರ್ಟರ್ಗಳು ಬಹಳ ಇಂಪಾರ್ಟೆಂಟ್. ಏನಿರುತ್ತೆ ಅದರಲ್ಲಿ ಅಂದರೆ ಸರ್ವಿಸ್ಗಳು, ಅಂದರೆ ಸರ್ವಿಸ್ ಆಫರ್ಡ್ ಅಂದರೆ ಏನು, ಸರ್ಕಾರ ಯಾವ್ಯಾವ ಸರ್ವಿಸ್ಗಳನ್ನು ನಿಮ್ಗೆ ಕೊಡುತ್ತೆ, ಮತ್ತು ಟೈಮ್ ಲಿಮಿಟ್, ಎಷ್ಟು ದಿನದ ಒಳಗಡೆ ನೀವು ಈ ಸರ್ವಿಸನ್ನು ಪಡ್ಕೋಬಹುದು, ಅಥವಾ ನೀವು ಅರ್ಜಿ ಹಾಕಿದ ಎಷ್ಟು ದಿನದ ಒಳಗಡೆ ನಿಮಗೆ ಸರ್ವಿಸ್ ಡೆಲಿವರಿ ಆಗುತ್ತೆ. ಸೊ ಆ ಟೈಮ್ ಲಿಮಿಟ್ಟು, ಮತ್ತು ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಆಫೀಸರ್, ಯಾರನ್ನು ನೀವು ಭೇಟಿ ಮಾಡಬೇಕು, ಮತ್ತು ಕುಂದುಕೊರತೆಗಳಿದ್ದರೆ ಕಂಪ್ಲೇಂಟ್ ಮಾಡೋದು ಹೇಗೆ. ಸೊ ಈ ರೀತಿ ಈ ಮುಖ್ಯವಾದ ಕಂಪೋನೆಂಟ್ಗಳು ಸಿಟಿಸನ್ ಚಾರ್ಟರ್ನಲ್ಲಿ ಇರುತ್ತೆ. ಅಂದರೆ ಈಗ ಏನು ಪವರ್ ಸೆಂಟ್ರಿಕ್ ಅಡ್ಮಿನಿಸ್ಟ್ರೇಷನಿಂದ ಸರ್ವಿಸ್ ಓರಿಯೆಂಟೆಡ್ ಅಡ್ಮಿನಿಸ್ಟ್ರೇಷನ್ಗೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಪವರ್ ಸೆಂಟ್ರಿಕ್ ಅಂತಂದರೆ ಒಬ್ಬರು ಮುಖ್ಯವಾಗಿ ಅಧಿಕಾರದಲ್ಲಿರೋರು ಎಲ್ಲ ನಿಭಾಯಿಸ್ತಾ ಇದ್ರು. ಆದರೆ ಈಗ ಹಾಗಲ್ಲ, ಇದು ಜನರ ಒಂದು ಹಕ್ಕು ಇದ್ದ ಹಾಗೆ, ಇದನ್ನು ಅವರಿಗೆ ತಲುಪಿಸಲೇಬೇಕು, ಇದನ್ನು ನಾವು ನಿಮಗೆ ಮಾಡಿಕೊಡ್ತೇವೆ, ಇಲ್ಲದಿದ್ದರೆ ಪ್ರಶ್ನೆ ಮಾಡಿ ಅಂತ ಸರ್ಕಾರನೇ ಹೇಳಿದ ಹಾಗೆ. ಆದರೆ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿದೆ, ಎಲ್ಲದರಲ್ಲೂ ಇರೋ ಥರ ಇಲ್ಲೂ ಪ್ರಾಬ್ಲಮ್ ಇದೆ. ಏನೇನು? ನಾನ್ ಬೈಂಡಿಂಗ್ ನೇಚರ್. ಅಂದರೆ ಸರ್ಕಾರ ಯೋಜನೆ ಅಥವಾ ಏನಾದರೂ ಪ್ರೋಗ್ರಾಮ್ ತಂದರೆ ಇದನ್ನು ಮಾಡಲೇಬೇಕು ಅಂತ ಇಲ್ಲ, ನಾನ್ ಬೈಂಡಿಂಗ್. ಮಾಡಬಹುದು, ಮಾಡಿದರೆ ಒಳ್ಳೆಯದು, ಈ ಥರ ಡಿಕ್ಲರೇಷನ್ ಕೊಟ್ಟರೆ ಒಳ್ಳೆಯದು. ಹಾಗಾಗಿ ಏನಾಗ್ಬಿಡುತ್ತೆ, ನಾನ್ ಬೈಂಡಿಂಗ್ ಆಗಿರೋದ್ರಿಂದ ಎನ್ಫೋರ್ಸ್ಮೆಂಟ್ ವೀಕ್ ಆಗಿದೆ. ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ, ಸಿಟಿಸನ್ಸೇ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ ಇದು ಹೇಗಿರುತ್ತೆ, ಇದೇನು ಸಿಟಿಸನ್ ಚಾರ್ಟರ್ ಅಂದರೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಮತ್ತು ಅನ್ರಿಯಲಿಸ್ಟಿಕ್ ಪ್ರಾಮಿಸಸ್, ತುಂಬ ಹೇಳಿಬಿಡೋದು, ಚಾರ್ಟರ್ನಲ್ಲಿ ಎಲ್ಲ ಸೇವೆಗಳನ್ನು ಇಂತಿಷ್ಟು ಟೈಮಿಗೆ ತಲುಪಿಸ್ತೇವೆ ಅನ್ನೋ ರೀತಿ ಡಿಕ್ಲೇರ್ ಮಾಡೋದು. ಆದರೆ ನಾನ್ ಬೈಂಡಿಂಗ್ ಆಗಿರೋದ್ರಿಂದ ಡಿಕ್ಲೇರ್ ಮಾಡಿ ಸುಮ್ಮನಾಗ್ಬಿಡೋದು. ಅವಾಗೇನಾಗುತ್ತೆ, ಇದೆಲ್ಲ ಗೌರ್ಮೆಂಟ್ ಹೇಳೋದಷ್ಟೇ, ನಿಜವಾಗಲೂ ಏನೂ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಸಿಟಿಸನ್ ಚಾರ್ಟರ್ ಅಂತ ಹೇಳ್ತಿದ್ದಾರೆ, ಮೊದಲಿನ ಥರನೇ ಎಲ್ಲ ನಡೀತಾ ಇದೆ, ಏನು ಎಫಿಷಿಯನ್ಸಿ ಏನೂ ಇಂಪ್ರೂವ್ ಆಗಿಲ್ಲ. ಸೊ ಇದು ಟ್ರಸ್ಟನ್ನು ಕಡಿಮೆ ಮಾಡುತ್ತೆ ಆವಾಗ. ಇನ್ನು ವೀಕ್ ಗ್ರಿವ್ಯಾನ್ಸ್ ಸಿಸ್ಟಮ್ಗಳು, ಕುಂದುಕೊರತೆ ದಾಖಲಾದ ಕುಂದುಕೊರತೆಯನ್ನು ನಿರ್ವಹಣೆ ಸರಿಯಾಗಿ ಮಾಡೋದಿಲ್ಲ, ಎಫೆಕ್ಟಿವ್ನೆಸ್ ತುಂಬ ಕಡಿಮೆ ಇದೆ. ಮತ್ತು ಇದರಲ್ಲೇ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಸೇವೋತ್ತಮ್ ಮಾಡೆಲ್ ಅಂತ ತರ್ತಾರೆ. ಅಂದರೆ ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಇರಬಹುದು, ಸರ್ವಿಸ್ ಡೆಲಿವರಿಯಲ್ಲಿ ಎಕ್ಸಲೆನ್ಸನ್ನು ಹೆಚ್ಚಿನ ಒಂದು ಅದನ್ನು ಅಡ್ವಾನ್ಸ್ಡ್ ಆಗಿ ಚೆನ್ನಾಗಿ ತಲುಪಿಸೋದು, ಪಬ್ಲಿಕ್ ಗ್ರಿವ್ಯಾನ್ಸ್ ರಿಫಾರ್ಮ್ಗಳನ್ನು ಮಾಡೋದು, ಈ ಇನಿಷಿಯೇಟಿವ್ಗಳನ್ನು ಸರ್ಕಾರ ಈಗ ತರ್ತಾ ಇದೆ. ಅಂದರೆ ಇದರಲ್ಲೂ ಸಹ ಈ ಆಡಳಿತ, ಈ ಗವರ್ನೆನ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದು. ಇನ್ನು ಕಾನ್ಸ್ಟಿಟ್ಯೂಷನಲ್ ಫೌಂಡೇಶನ್, ಪ್ರಿಯಾಂಬಲ್ನಲ್ಲಿ ಜಸ್ಟಿಸ್ ಮತ್ತು ಈಕ್ವಾಲಿಟಿ ಎಲ್ರಿಗೂ ಸಿಗುತ್ತೆ ಅಂತ ಹೇಳ್ತಾರೆ, ಸಿಗಬೇಕು. 14 ಹೇಳುತ್ತೆ ಈಕ್ವಾಲಿಟಿ ಬಿಫೋರ್ ಲಾ. 19(1)A ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಇನ್ಫಾರ್ಮೇಷನಿಗೂ ಇದೆ ನೋಡಿ ಇಲ್ಲಿ ಫ್ರೀಡಮ್, ಅಂದರೆ ಮಾಹಿತಿ ಪಡ್ಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ. 21ಗೆ ಡಿಗ್ನಿಟಿ ಆ್ಯಂಡ್ ಫೇರ್ ಅಡ್ಮಿನಿಸ್ಟ್ರೇಷನ್, DPSP ಹೇಳೋದು ವೆಲ್ಫೇರ್ ಗವರ್ನೆನ್ಸ್. ಈ ರೀತಿ ಕಾನ್ಸ್ಟಿಟ್ಯೂಷನ್ ಮತ್ತು ಪೊಲಿಟಿಯನ್ನು ನಾವು ಕನೆಕ್ಟ್ ಮಾಡಬಹುದು. ಇದನ್ನು ಪೊಲಿಟಿಯಲ್ಲೂ ನಾವು ಡಿಸ್ಕಸ್ ಆಗಿ ನೋಡಬೇಕು. ಇಂಪಾರ್ಟೆಂಟ್ ಲಾಗಳು ಯಾವುದು? ಟ್ರಾನ್ಸ್ಪರೆನ್ಸಿಗೋಸ್ಕರ ಇರೋದು RTI, ಆ್ಯಂಟಿ ಕರಪ್ಷನ್ನಿಗೆ ಲೋಕಪಾಲ್ ಲೋಕಾಯುಕ್ತ, ಡಿಜಿಟಲ್ ಗವರ್ನೆನ್ಸಿಗೆ IT ಆ್ಯಕ್ಟು, ಅಕೌಂಟಬಿಲಿಟಿಗೆ ವಿಸಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್. ವಿಸಲ್ ಬ್ಲೋವರ್ ಅಂತಂದರೆ ನೀವು ಒಂದು ಸಂಸ್ಥೆಯಲ್ಲಿದ್ದೀರಿ, ಸಂಸ್ಥೆಯಲ್ಲಿ ಇರೋರೆ, ನಿಮ್ಗೆ ಗೊತ್ತಿರೋರೆ ಏನೋ ತಪ್ಪು ಮಾಡ್ತಾ ಇದ್ದಾರೆ, ಕರಪ್ಷನ್ ನಡೀತಾ ಇದೆ,
ಭ್ರಷ್ಟಾಚಾರ ನಡೆಸ್ಕೊಳ್ತಾ ಇದ್ದಾರೆ. ಸೊ ಆ ತಪ್ಪುಗಳಾದಾಗ ನೀವು ಮುಂದೆ ಬಂದು ಅವರ ಅಪರಾಧವನ್ನು ಬಯಲಿಗೆ ಎಳಿತೀರಿ. ಆವಾಗ ನೀವು ವಿಸಲ್ ಬ್ಲೋವರ್. ಅವಾಗ ನಿಮ್ಮನ್ನು ಕಾಪಾಡಬೇಕಲ್ವಾ? ಅಪರಾಧ ಬಯಲಿಗೆ ಎಳೆಯುವರನ್ನು ಕಾಪಾಡಿದಾಗ ಮಾತ್ರ ಬೇರೆಯವರಿಗೂ ಒಂದು ರಕ್ಷಣೆ ಇದೆ, ಒಂದು ಸೇಫ್ಟಿ ಇದೆ ಅಂತ ಅನಿಸೋದು. ಯಾರು ಅಪರಾಧ ಬಯಲಿಗೆ ಎಳಿತಾರೋ ಅವರಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತಂದರೆ ಯಾರೂ ಮುಂದೆ ಬರೋದಿಲ್ಲ ಅಲ್ವಾ? ತಮಗೇನಾದರೂ ಆಗಿಬಿಟ್ರೆ ಅಪರಾಧ ಬಯಲಿಗೆ ಎಳೆದಿರೋದ್ರಿಂದ ಅಂತ ಆವಾಗ ಹಿಂಜರಿತಾರೆ. ಅದಕ್ಕೋಸ್ಕರ ವಿಸಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತಂದಿದ್ದಾರೆ. ಡೇಟಾ ಗವರ್ನೆನ್ಸ್ಗೋಸ್ಕರ ಈಗ DPDP, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಬರ್ತಾ ಇದೆ. ಮತ್ತು ಆವಾಗ ನೋಡಿದ ಇನ್ಸ್ಟಿಟ್ಯೂಷನ್ಗಳೇ ಇದು. ಆಡಿಟಿಗೋಸ್ಕರ CAG ಇರುತ್ತೆ, ವಿಜಿಲೆನ್ಸಿಗೋಸ್ಕರ CBC, ಆ್ಯಂಟಿ ಕರಪ್ಷನ್ ಲೋಕ್ಪಾಲ್, ಇನ್ಫಾರ್ಮೇಷನ್ ಟ್ರಾನ್ಸ್ಪರೆನ್ಸಿಗೆ CIC, ಇ ಗವರ್ನೆನ್ಸ್ ಇನ್ಫ್ರಾಸ್ಟ್ರಕ್ಚರಿಗೆ NIC. ಇವಿಷ್ಟಿದೆ. ಮತ್ತು ಗವರ್ನೆನ್ಸ್ ಚಾಲೆಂಜಸ್ ಇಲ್ಲೂ ಬರುತ್ತೆ ಮೊದಲಿನ ಥರನೇ. ಕರಪ್ಷನ್ ಮುಂದುವರಿತಾನೇ ಇದೆ. ರೆಂಟ್ ಸೀಕಿಂಗ್ ಇರಬಹುದು, ಪ್ರೊಕ್ಯೂರ್ಮೆಂಟ್ ಇರ್ರೆಗ್ಯುಲಾರಿಟಿ, ಪೊಲಿಟಿಕಲ್ ಬ್ಯೂರೋಕ್ರಾಟಿಕ್ ನೆಕ್ಸಸ್ಸು, ಅಧಿಕಾರಿಗಳು ರಾಜಕೀಯದವರು ನೆಕ್ಸಸ್ ಅಂದರೆ ಅವರಲ್ಲೇ ಷಡ್ಯಂತ್ರವನ್ನು ರೂಪಿಸಿರ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಸೀಕ್ರೆಸಿ ಅಂದರೆ ಹೇಳ್ತಾರೆ ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಇದೆ ಅಂತ, ಆದರೆ ಟ್ರೆಡಿಷನಲ್ ಬ್ಯೂರೋಕ್ರಾಸಿ ಮುಂದುವರಿತಾನೇ ಇದೆ. ಓಪನ್ನೆಸ್ ಇಲ್ಲ, ಇನ್ಫಾರ್ಮೇಷನ್ ಅಷ್ಟು ಸುಲಭವಾಗಿ ಶೇರ್ ಮಾಡೋದಿಲ್ಲ. ಪಬ್ಲಿಕ್ ಸ್ಕ್ರೂಟಿನಿ, ಜನರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ ಸುಲಭವಾಗಿ. ಮತ್ತು ಅಕೌಂಟೆಬಿಲಿಟಿ ಕಲ್ಚರ್ ತುಂಬ ವೀಕ್ ಆಗಿದೆ. ಈಗ ಏನಾದರೂ ಮಿಸ್ಕಂಡಕ್ಟ್ ಅಥವಾ ಡಿಲೇ ಆಗಿದ್ರೂ ಸಹ ಅದಕ್ಕೆ ಆ್ಯಕ್ಷನ್. ಈಗ ಅಧಿಕಾರಿ ಇದ್ದಾರೆ ಒಬ್ಬರು, ಆ್ಯಕ್ಚುಲಿ ಇಂತಿಷ್ಟು ಸಮಯದಲ್ಲಿ ಒಂದು ಕೆಲಸವನ್ನು ಅವರು ಮಾಡಬೇಕಿತ್ತು, ಅವರು ಅದನ್ನು ಮಾಡಲೇ ಇಲ್ಲ. ಹಾಗಂತ ಅವರಿಗೆ ಪನಿಷ್ಮೆಂಟ್ ಅಂತ ಕೊಟ್ಬಿಡ್ತಾರೆ ಅಷ್ಟು ಬೇಗ? ಇಲ್ಲ, ಕೊಡೋದಿಲ್ಲ. ಆ ಡಿಸಿಪ್ಲಿನರಿ ಆ್ಯಕ್ಷನ್ ಸಹ ಡಿಲೇ ಆಗ್ತಾನೇ ಇರುತ್ತೆ. ಮತ್ತು ಲ್ಯಾಕ್ ಆಫ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯುವೇಷನ್, ನಿಜವಾಗಲೂ ಔಟ್ಕಮ್ ಎಷ್ಟಿದೆ ಅಂತ ನೋಡೋ ಬದಲು ಜಸ್ಟ್ ಮೇಲಿನ ಮೇಲೆ ಸೂಪರ್ಫಿಷಿಯಲ್ ಆಗಿ ಎಲ್ಲ ನೋಡಿಕೊಂಡು ಇವ್ಯಾಲ್ಯುವೇಟ್ ಮಾಡಿರೋ ಥರ ಆ್ಯಕ್ಟ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಇವ್ಯಾಲ್ಯುವೇಷನ್ ಕರೆಕ್ಟಾಗಿ ಆಗೋದಿಲ್ಲ. ಸಿಟಿಸನ್ನಿನ ಫೀಡ್ಬ್ಯಾಕ್ ಏನು ಅದನ್ನು ಸರಿಯಾಗಿ ಕನ್ಸಿಡರ್ ಮಾಡೋದಿಲ್ಲ. ಫೀಡ್ಬ್ಯಾಕ್ ಸಿಸ್ಟಮ್ ಸರಿಯಾಗಿಲ್ಲ. ಇದ್ರ ಜೊತೆ ಡಿಜಿಟಲ್ ಡಿವೈಡ್ ಮೊದಲೇ ಗೊತ್ತಿದೆ ನಿಮಗೆ. ರೂರಲ್ ಲೆವೆಲಲ್ಲಿ ಇಂಟರ್ನೆಟ್ ಗ್ಯಾಪ್ಸ್ ಇದೆ, ಜೆಂಡರ್ ಡಿಜಿಟಲ್ ಡಿವೈಡ್ ಇದೆ, ಲ್ಯಾಂಗ್ವೇಜ್ ಬ್ಯಾರಿಯರ್ಗಳಿದೆ. ಟೆಕ್ನಾಲಜಿ ಮೋಸ್ಟ್ ಆಫ್ ದ ಟೈಮ್ ಇರೋದು ಇಂಗ್ಲೀಷ್ನಲ್ಲಿ, ಆದರೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡೋದೆಲ್ಲ ಕಷ್ಟ ಆಗುತ್ತೆ ಸಾಮಾನ್ಯ ವ್ಯಕ್ತಿಗೆ. ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರುತ್ತೆ. ಸೈಬರ್ ಸೆಕ್ಯುರಿಟಿ ರಿಸ್ಕ್ ಅಂದರೆ ಡೇಟಾ ಬ್ರೀಚ್ ಆಗೋದಿರ್ಬೋದು, ಹ್ಯಾಕಿಂಗ್ ಇರ್ಬೋದು, ಐಡೆಂಟಿಟಿ ಥೆಫ್ಟ್ ಇರ್ಬೋದು ಅಲ್ವಾ? ನಮ್ಮ ಸೋಗು ಹಾಕಿಕೊಂಡು ನಮ್ಮ ಥರನೇ ಬೇರೆಯವರು ಹಣ ಕೀಳೋದೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಒಂದು ಸೋಗು ಹಾಕ್ಕೊಳ್ತಾರೆ. ಈಗ ನಮ್ಮ ಥರ ನಾನು ಕಾಲ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದು. ನನ್ನ ವಾಯ್ಸನ್ನು AI ಮೂಲಕ ಟ್ರೈನ್ ಮಾಡಿರ್ಬೋದು. ನನ್ನ ವಾಯ್ಸ್ ಕದ್ದು AI ಕೊಟ್ಟು ಕೆಲವೊಂದು ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ನಿಮಗೆ ನನ್ನ ವಾಯ್ಸ್ ಅಂತ ಅನಿಸುತ್ತೆ, ಆ್ಯಕ್ಚುಲಿ ಅದು AI ಮೂಲಕ ಮಾಡಿರೋದಾಗಿರುತ್ತೆ. ಇವಾಗ ನನ್ನ ವಾಯ್ಸ್ ಅಂತ ಅಂದ್ಕೊಂಡು ನೀವು ನನಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಿ, ಅಥವಾ ಅವ್ರು ಹೇಳಿದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಹಾಗಾಗಿ ಅಲ್ಲೂ ಸಹ ಇಂಥ ಇಶ್ಯೂಗಳು ಜಾಸ್ತಿ ಆಗ್ತಾ ಇದೆ AI ಬಂದಮೇಲೆ, ಅದರ ನೆಗೆಟಿವ್ ಸೈಡ್. ಇನ್ನು ಆಧಾರ್, ಡೇಟಾ ಕಲೆಕ್ಷನ್, ಸರ್ವೆಲೆನ್ಸ್, ಗವರ್ನೆನ್ಸ್ಗೆ ಸಂಬಂಧಪಟ್ಟ ಡಿಬೇಟ್ಗಳು ಮುಂದುವರಿತಾನೇ ಇದೆ. ನಿಜವಾಗ್ಲೂ ಸರ್ಕಾರ ಇಷ್ಟೊಂದು ಮಾಹಿತಿಯನ್ನು ಯಾಕೆ ಕೇಳ್ತಾ ಇದೆ, ಇದೆಲ್ಲ ಬೇಡ ಅನ್ನೋ ರೀತಿ. ಅಂದರೆ ನಮ್ಮ ಪ್ರೈವಸಿ ಇಂಪಾರ್ಟೆಂಟು. ಸರ್ಕಾರ ಈ ಡೇಟಾವನ್ನು ಸರಿಯಾಗಿ ಸ್ಟೋರ್ ಮಾಡ್ತಾ ಇದೆಯಾ ಇಲ್ವಾ, ಮತ್ತು ಡೇಟಾ ಕಲೆಕ್ಟ್ ಆದಮೇಲೆ ಅದನ್ನು ನಿಭಾಯಿಸ್ತಾ ಇದ್ದಾರಾ ಇಲ್ವಾ ಕರೆಕ್ಟಾಗಿ, ಇಂಥ ಸಮಸ್ಯೆಗಳು. ಇನ್ನು ಇನ್ಸ್ಟಿಟ್ಯೂಷನಲ್ ಫ್ರಾಗ್ಮೆಂಟೇಷನ್ ಅಲ್ವಾ? ಡಿಫರೆಂಟ್ ಡಿಪಾರ್ಟ್ಮೆಂಟ್ ಆಪರೇಟ್ ಇನ್ ಸೈಲೋಸ್ ಅಂತಂದರೆ ಎಲ್ಲ ಒಂದೊಂದು ಕಡೆ ಹೋಗ್ತಾ ಇರೋದು. ಒಬ್ಬರ ನಡುವೆ ಅಥವಾ ಒಬ್ಬರು ಇನ್ನೊಬ್ಬರ ನಡುವೆ ಕೋಆರ್ಡಿನೇಷನ್ ಇಲ್ಲ, ಪುವರ್ ಕೋಆರ್ಡಿನೇಷನ್. ಡೇಟಾಬೇಸ್ನಲ್ಲಿ ಡ್ಯೂಪ್ಲಿಕೇಶನ್ ಜಾಸ್ತಿ ಇದೆ, ಇನ್ಎಫಿಷಿಯನ್ಸಿ ಜಾಸ್ತಿ ಇದೆ. ಹಾಗಾಗಿ ಇನ್ಸ್ಟಿಟ್ಯೂಷನಲ್ ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟ್ ಅಂತಂದರೆ ತುಂಡು ತುಂಡಾಗಿರೋದು. ಒಟ್ಟಿಗೆ ಒಗ್ಗಟ್ಟಿನಿಂದ ಹೋಗೋಣ ಅಂತ ನೋಡ್ತಾ ಇಲ್ಲ, ಅವ್ರ ಪಾಡಿಗವರು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಟೋಕನಿಸಮ್, ಈ ಶಬ್ದವನ್ನು ಕೇಳಿದ್ದೀರಿ ಮೊದಲು. ಅಂದರೆ ಸಿಟಿಸನ್ ಚಾರ್ಟರ್ ಎಕ್ಸಿಸ್ಟ್ ಓನ್ಲಿ ಆನ್ ಪೇಪರ್, ಹೆಸರಿಗೆ ಮಾತ್ರ ತಂದಿರೋದು ಕಾಯ್ದೆಯನ್ನು. ಗ್ರಿವ್ಯಾನ್ಸ್ ಸಿಸ್ಟಮ್ ಲ್ಯಾಕ್ ರೆಸ್ಪಾನ್ಸಿವ್ನೆಸ್, ಕುಂದುಕೊರತೆಗಳನ್ನು, ದೋಷಗಳನ್ನು ಸಲ್ಲಿಸ್ತೀರಿ, ಆದರೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆನೇ ಬರೋದಿಲ್ಲ. ಇನ್ನು ಗೌರ್ಮೆಂಟ್ ಪಾಲಿಸಿ ರಿಫಾರ್ಮ್ ಇನಿಷಿಯೇಟಿವ್ಗಳನ್ನು ನೋಡೋದಾದರೆ ಡಿಜಿಟಲ್ ಇಂಡಿಯಾ ಇದೆ. ಅದರ ವಿಷನ್ ಏನು? ಇಂಡಿಯಾವನ್ನು ಟ್ರಾನ್ಸ್ಫಾರ್ಮ್ ಮಾಡೋದು. ಯಾವ ಥರ? ಡಿಜಿಟಲಿ ಎಂಪವರ್ಡ್ ಸೊಸೈಟಿ ಥರ ಅಲ್ವಾ? ಆ ರೀತಿ ನಾವೆಲ್ಲ ಡಿಜಿಟಲಿ ಎಂಪವರ್ ಆಗಿರಬೇಕು. ನಾಲೆಜ್ ಎಕಾನಮಿ ಕ್ರಿಯೇಟ್ ಮಾಡೋದು.
ಇದರ ಕೀ ಪಿಲ್ಲರ್ಸ್ ಏನು? ಮೊದಲು ಏನು ಬೇಕು? ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಕನೆಕ್ಟಿವಿಟಿ ಬೇಕು. ಅದಾದಮೇಲೆ ಗವರ್ನೆನ್ಸ್ ಮತ್ತು ಸರ್ವಿಸ್ಗಳು, ಆನ್ಲೈನ್ ಡೆಲಿವರಿಗೆ ಬೇಕಾಗಿರೋದು, ಅದನ್ನು ಜಾರಿಗೆ ತರೋದು. ಡಿಜಿಟಲ್ ಎಂಪವರ್ಮೆಂಟ್ ಮೂಲಕ ಸಿಟಿಸನ್ನಿಗೆ ಆಕ್ಸೆಸ್ ಕೊಡೋದು. ಪ್ರತಿಯೊಬ್ಬರ ಹತ್ರನೂ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಡಿಜಿಟಲ್ ಡಿವೈಸ್ಗಳಿರಬಹುದು ಅಥವಾ ಡಿಜಿಟಲ್ ನಾಲೆಜ್ ಎಲ್ಲವೂ ಇರಬೇಕು. ಇನ್ನು ಆಧಾರ್ ಮೂಲಕ ಸರ್ಕಾರ ಐಡೆಂಟಿಟಿ ವೆರಿಫಿಕೇಷನ್ನು, ರಿಡಕ್ಷನ್ ಕಡಿಮೆ ಮಾಡೋದು, ಅಥವಾ ಲೀಕ್ ಏನಾಗ್ತಾ ಇತ್ತು ಅದನ್ನು ರಿಡಕ್ಷನ್ ಮಾಡೋದು. ಮತ್ತು DBT ಎಫಿಷಿಯನ್ಸಿ, DBTಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು ಆಧಾರು. ಇದೆಲ್ಲ ನಿಮ್ಗೆ ಗೊತ್ತಿರೋದೇ ಆಗಿರೋದ್ರಿಂದ ಮತ್ತೇನು ಬಹಳ ವಿವರವಾಗಿ ಹೇಳ್ತಾ ಇಲ್ಲ ಆಧಾರ್ ಬಗ್ಗೆ. ಇದರಲ್ಲಿ ಪ್ರೈವೇಸಿ ಕನ್ಸರ್ನ್ ಇತ್ತು, ಎಕ್ಸ್ಕ್ಲೂಷನ್ ಆಗಬಹುದು, ಅಥೆಂಟಿಕೇಶನ್ ಫೇಲ್ಯೂರ್ ಅಲ್ವಾ, ಡೇಟಾ ಸೆಕ್ಯೂರಿಟಿ ಇಶ್ಯೂಸ್, ಆಧಾರಿಗೆ ಸಂಬಂಧಪಟ್ಟ ಕನ್ಸರ್ನ್ಗಳು. ಇನ್ನು CP ಗ್ರಾಮ್ಸ್ ಅಂತಂದರೆ ಇದು ಆನ್ಲೈನ್ ಗ್ರೀವ್ಯಾನ್ಸ್ ರಿಟ್ರೆಸಲ್ ಸಿಸ್ಟಮ್. ಆನ್ಲೈನ್ ಮೂಲಕ ನಮ್ಮ ಕುಂದುಕೊರತೆಗಳನ್ನು ಸಲ್ಲಿಸಬಹುದು. ಸಿಟಿಸನ್ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿವ್ನೆಸ್ ಹೆಚ್ಚಾಗುತ್ತೆ ಅಂತ ಸರ್ಕಾರ ಹೇಳುತ್ತೆ. ನೋಡಬೇಕು ಯಾವ ರೀತಿ, ಎಷ್ಟು ದಿನ ಸರಿಯಾಗಿ ನಿಭಾಯಿಸ್ತಾ ಇದೆಯಾ ಸರ್ಕಾರ ಇದನ್ನು ಅಂತ. ಇನ್ನು ಜೆಮ್ ಅಥವಾ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಮೊದಲು ಬಂದಿತ್ತು, ಇದು ಒಂದು ಕಡೆ ನೆನ್ಪು ಮಾಡ್ಕೊಳ್ಳಿ. ಡಿಜಿಟಲ್ ಪ್ರೊಕ್ಯೂರ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಇದು. ಇದ್ರ ಮೂಲಕ ಟ್ರಾನ್ಸ್ಪರೆನ್ಸಿ ಹೆಚ್ಚಿಸ್ಬೋದು, ಕರಪ್ಷನ್ ಕಡಿಮೆ ಆಗುತ್ತೆ, ಪ್ರೈಸಿಂಗ್ ಕಾಂಪಿಟೇಟಿವ್ ಆಗುತ್ತೆ, ಸ್ಪರ್ಧಾತ್ಮಕ ದರದಲ್ಲಿ ಮಾರಾಟ ಮಾಡಬಹುದು ಅಥವಾ ಖರೀದಿ ಮಾಡಬಹುದು. ಇನ್ನು RTIಯಲ್ಲಿ ಕೆಲವೊಂದು ರಿಫಾರ್ಮ್ ತರ್ತಾ ಇದ್ದಾರೆ. ಈಗ DPDP ಅಂತ ಹೇಳಿದ್ವಲ್ವ ಸ್ವಲ್ಪ ಹೊತ್ತಿನ ಹಿಂದೆ, ಅದಕ್ಕೂ ಮತ್ತು RTIಗೂ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಶ್ಯೂಗಳಿದೆ. ಆನ್ಸರ್ ರೈಟಿಂಗ್ನಲ್ಲಿ ಅದನ್ನು ಸರಿಯಾಗಿ ನೋಡೋಣ. ಅಚೀವ್ಮೆಂಟ್ಸ್ ಏನು RTI ರಿಫಾರ್ಮ್ದು? ಸಿಟಿಸನ್ ಅವೇರ್ನೆಸ್ ಇನ್ಕ್ರೀಸ್ ಆಗಿದೆ, ಸೀಕ್ರೆಸಿ ಕಡಿಮೆ ಆಗಿದೆ. ಆದರೆ ಚಾಲೆಂಜ್ ಏನು? ಬ್ಯಾಕ್ಲಾಗ್, ಅಂದರೆ ತುಂಬ ಅಪೀಲ್ಗಳು ಹಾಗೇ ಇದೆ, ಎಷ್ಟೋ ಅಪ್ಲಿಕೇಶನ್ಗಳು ಪ್ರೊಸೆಸ್ಸೇ ಆಗಲಿಲ್ಲ. ಆಕ್ಟಿವಿಸ್ಟ್ ಇದ್ದಾರೆ, ಅವರಿಗೆ ಥ್ರೆಟ್ಸ್ ಇದೆ, ಬೆದರಿಕೆ ಬರ್ತಾ ಇದೆ, ಜೀವನವನ್ನು ಪಣಕ್ಕಿಟ್ಟು ಹೋರಾಟ ಮಾಡೋರು ಇರ್ತಾರೆ ಎಷ್ಟೋ ಸಾರಿ. ಸೊ ಇದಾದ ನಂತರ ಕರೆಂಟ್ ಅಫೇರ್ಸಲ್ಲಿ ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಡೇಟಾ ಗವರ್ನೆನ್ಸ್, ಡೇಟಾ ಪ್ರೊಟೆಕ್ಟ್ ಆಗ್ತಾ ಇದೆಯಾ, AI ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅಲ್ಗಾರಿದಮ್ ಯಾರು ನಿಭಾಯಿಸ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟು. ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, UPI ಅಂತ ಕೇಳಿದ್ದೀರಿ. ಅದೇ ಥರ ಇಲ್ಲಿ DPI, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಆಧಾರ್, UPI, ಡಿಜಿಲಾಕರ್ ಇದೆಲ್ಲ ಈಗ ಗ್ಲೋಬಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗ್ತಾ ಇದೆ. ಇಂಡಿಯಾ ಈ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿದೆ DPIದಲ್ಲಿ. ಹಾಗಾಗಿ ಆ ಮಾಡೆಲ್ ಈಗ ಇನ್ನೂ ಇವಾಲ್ವ್ ಆಗ್ತಾ ಇದೆ, ಇನ್ನು ದೊಡ್ಡ ಮಟ್ಟಕ್ಕೆ ವಿಸ್ತರಣೆ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳು ನಮ್ಮ UPI ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇವೆ. ಮತ್ತು ಈ ಡಿಜಿಟಲ್ ಡೇಟಾಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟಿನಲ್ಲಿ KS ಪುಟ್ಟಸ್ವಾಮಿ ಕೇಸ್ನಲ್ಲಿ ಏನು ಹೇಳಿದರು ಅಂತಂದರೆ, ಪ್ರೈವೇಸಿ ಅನ್ನೋದು ನಮ್ಮ ಫಂಡಮೆಂಟಲ್ ರೈಟ್, ಆರ್ಟಿಕಲ್ 21 ಅಡಿಯಲ್ಲಿ ಪ್ರೈವೇಸಿ ಅನ್ನೋದು ನಮ್ಮ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಪ್ರೈವೇಸಿ ಇಂಪಾರ್ಟೆಂಟು. ಆ ಕಾರಣದಿಂದ ಸರ್ಕಾರ ಎಲ್ಲರನ್ನೂ ಸರ್ವೆಲೆನ್ಸ್, ಅಂದರೆ ಎಲ್ಲರ ಮೇಲೂ ನಿಗಾ ಇಡೋದು, ಪ್ರತಿಯೊಬ್ಬರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರೋದು, ಪ್ರೈವೇಸಿಗೆ ಧಕ್ಕತೆ ಇರೋದು ಮಾಡಬಾರ್ದು. ಹಾಗಾಗಿ ಡಿಜಿಟಲ್ ಗವರ್ನೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದರೆ ಅದರ ಲಿಮಿಟೇಷನ್ ಏನು ಅನ್ನೋದು ತಿಳಿದಿಟ್ಕೋಬೇಕು. ರಿಯಲ್ ಟೈಮ್ ಗವರ್ನೆನ್ಸ್ ಮಾಡೆಲ್ಸ್, ಈಗ ಸ್ಟೇಟ್ಸ್ ಎಲ್ಲ ಯಾವುದು ಯೂಸ್ ಮಾಡ್ತಾ ಇವೆ? ಡ್ಯಾಶ್ ಬೋರ್ಡ್, ರಿಯಲ್ ಟೈಮ್ ಮಾನಿಟರಿಂಗ್. ನೀವು ಯಾವುದಾದ್ರೂ ಒಂದು ಡ್ಯಾಶ್ ಬೋರ್ಡ್ ನೋಡಿದರೆ ತಿಳಿದಿರುತ್ತೆ ನಿಮಗೆ, ಕ್ಷಣ ಕ್ಷಣದ ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ. AI ಮಾನಿಟರಿಂಗ್ ಇರಬಹುದು, GIS ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿದ್ರಾ, ಫಾರ್ ಗವರ್ನೆನ್ಸ್ ಟ್ರ್ಯಾಕಿಂಗ್, ಈ ಎಲ್ಲವನ್ನು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ AI ಸಂಬಂಧಪಟ್ಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ಬೋದು ನಾವು. ಅಲ್ಗಾರಿದಮಿಕ್ ಬಯಾಸ್ ಇದೆಯಾ? AI ಮೊದಲು ಒಂದು ಡೇಟಾ ಕೊಟ್ಟು ಟ್ರೈನ್ ಮಾಡಿರ್ತಾರೆ. ಆ ಡೇಟಾದಲ್ಲೇ ಮಿಸ್ಟೇಕ್ ಇದ್ದರೆ, ಆ ಡೇಟಾದಲ್ಲೇ ಬಯಾಸ್ ಇದ್ದರೆ, ಅದು ಕೊಡೋ ರೆಸ್ಪಾನ್ಸ್, ಅದು ಕೊಡುವಂತಹ ರಿಪ್ಲೈ ಸಹ ಬಯಾಸಿಂದ ಕೂಡಿರುತ್ತೆ. ಆ AI ಎಥಿಕಲ್ ಆಗಿದೆಯಾ ಅಥವಾ ಡಿಜಿಟಲ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆಯಾ? ಇದೆಲ್ಲ ಕ್ವಶನ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕೇಳಿ ಬರ್ತಾ ಇದೆ. ಇನ್ನು ಅನಾಲಿಟಿಕಲ್ ಸೆಕ್ಷನಿಗೆ ಬಂದರೆ, ಗವರ್ನೆನ್ಸ್ ವರ್ಸಸ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ. ಅಡ್ಮಿನಿಸ್ಟ್ರೇಷನ್ ಫೋಕಸ್ ಮಾಡೋದು ಪ್ರೊಸೀಜರ್ಗಳ ಮೇಲೆ, ಆದರೆ ಗವರ್ನೆನ್ಸ್ ಫೋಕಸ್ ಮಾಡೋದು ಔಟ್ಕಮ್, ಏನು ನಿಜವಾಗಲೂ ಸಾಧಿಸಿದ್ದೇನು, ಅಕೌಂಟಬಿಲಿಟಿ, ಸಿಟಿಜನ್ ಟ್ರಸ್ಟ್, ಇದ್ರ ಮೇಲೆ ಗವರ್ನೆನ್ಸ್ ಫೋಕಸ್ ಮಾಡುತ್ತೆ. ಇನ್ನೊಂದು ಡಿಬೇಟ್ ಏನು ಬರುತ್ತೆ ಅಂದರೆ, ಟ್ರಾನ್ಸ್ಪರೆನ್ಸಿ ವರ್ಸಸ್ ಕಾನ್ಫಿಡೆನ್ಷಿಯಾಲಿಟಿ. ಅಂದರೆ ಈಗ ಸರ್ಕಾರದ ಮುಂದೆ ಡೈಲೆಮಾ ಇರುತ್ತೆ. ಏನು ಡೈಲೆಮಾ ಅಂತಂದರೆ, ಟೂ ಮಚ್ ಸೀಕ್ರೆಸಿ ಹಾರ್ಮ್ಸ್ ಡೆಮಾಕ್ರಸಿ. ಪ್ರತಿಯೊಂದನ್ನು ಗೌಪ್ಯವಾಗಿಟ್ಟರೆ
ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಅಲ್ಲ ಅಂತ ಜನ ಹೇಳ್ತಾರೆ. ಓಪನ್ನೆಸ್, ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಜನ ಕೇಳ್ಕೊಳ್ತಾರೆ. ಆದರೆ ಟೂ ಮಚ್ ಡಿಸ್ಕ್ಲೋಜರ್ ಮೇ ಅಫೆಕ್ಟ್ ಸೆಕ್ಯೂರಿಟಿ. ಹಾಗಂತ ಎಲ್ಲ ಡಿಸ್ಕ್ಲೋಸ್ ಮಾಡಿದರೆ ಸೆಕ್ಯೂರಿಟಿ ಕನ್ಸರ್ನ್ಗಳು ಎದುರಾಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪರೆನ್ಸಿ ಅನ್ನೋದು ಈಗ ನಮ್ಮ ಮುಂದೆ ಬೇಕಾಗಿರೋದು. ಇನ್ನೊಂದು ಅದೇ ತರಹದ ಒಂದು ವಿಷಯ, ಅಕೌಂಟೆಬಿಲಿಟಿ ವರ್ಸಸ್ ಎಫಿಷಿಯನ್ಸಿ ಅಲ್ವಾ. ತುಂಬ ಅಕೌಂಟೆಬಿಲಿಟಿ ಬೇಕು ಅಂತ ಹೇಳಿದರೆ ಡಿಸಿಷನ್ ಮೇಕಿಂಗ್ ಸ್ಲೋ ಆಗಿಬಿಡುತ್ತೆ. ಉದಾಹರಣೆಗೆ ನೋಡಿ, ಈಗ ನೀವು ಒಂದು ಆಫೀಸರ್ ಆಗಿದ್ದೀರಿ. ಒಂದು ಆಫೀಸರ್ ಆದಾಗ ಒಂದು ಯೋಜನೆ ಬರುತ್ತೆ. ಅದನ್ನು ಬೇರೆ ಬೇರೆ ಒಂದು 5 ಲೆವೆಲಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. 5 ಬೇರೆ ಬೇರೆ ವಿಭಾಗಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಪ್ರತಿ ಬಾರಿ ಇಂಪ್ಲಿಮೆಂಟ್ ಮಾಡಿದಾಗಲೂ ಅದಕ್ಕೆ ರೆಕಾರ್ಡ್ ಮೇಂಟೈನ್ ಮಾಡಬೇಕು, ನಿಮ್ಮ ಸೈನ್ ಇರಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್ಗಳು ತುಂಬ ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕು. ಅಂದರೆ ಅಕೌಂಟೇಬಲ್ ಆಗಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ, ನಿಮ್ಮ ಹೊಣೆಗಾರಿಕೆ ನಿಭಾಯಿಸ್ತಾ ಇದ್ದೀರಿ. ಆದರೆ ಈ ಥರ ಒಂದು ಯೋಜನೆಗೆ ಇದೆಲ್ಲವನ್ನ ಮಾಡ್ತಾ ಕೂತ್ರೆ ಮುಂದಿನ ಯೋಜನೆ ಯಾವಾಗ ನೀವು ಜಾರಿಗೊಳಿಸೋದು? ಸೊ ಎಕ್ಸೆಸಿವ್ ಪ್ರೊಸೀಜರಲ್ ಅಕೌಂಟೆಬಿಲಿಟಿಯಿಂದ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ಸ್ಲೋ ಆಗುತ್ತೆ. ಪ್ರತಿಯೊಂದಕ್ಕೂ ರೆಕಾರ್ಡು, ಪ್ರತಿಯೊಂದಕ್ಕೂ ಡೇಟಾ, ಸಣ್ಣ ಸಣ್ಣ ವಿಷಯಕ್ಕೂ ಸಹ ತುಂಬ ಡೀಟೇಲ್ಸ್ ಪ್ರೊವೈಡ್ ಮಾಡಬೇಕು ಅಂತಂದರೆ ಆವಾಗ ಡಿಸಿಷನ್ ಮೇಕಿಂಗ್ ಸ್ಲೋ ಆಗುತ್ತೆ. ಆದರೆ ಅಕೌಂಟೆಬಿಲಿಟಿ ವೀಕ್ ಆದರೆ ಕರಪ್ಷನ್ ಜಾಸ್ತಿ ಆಗುತ್ತೆ. ನೋಡಿ ಹೇಗಿದೆ ಈ ಡೈಲೆಮಾ, ಕರೆಕ್ಟಾಗಿ ನಾವು ನಿಭಾಯಿಸಬೇಕಾಗತ್ತೆ. ಇನ್ನು ಟೆಕ್ನಾಲಜಿ ಅನ್ನೋದು ಟೂಲಾ ಅಥವಾ ಸೊಲ್ಯೂಷನ್ ಅಂತ ನೋಡೋದಾದರೆ, ಟೆಕ್ನಾಲಜಿ ಓಕೆ, ನಮ್ಮ ಹತ್ರ ಮೊಬೈಲ್ ಇದೆ ಅಂದ ಮಾತ್ರಕ್ಕೆ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದೇವೆ ಅದನ್ನು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಟೆಕ್ನಾಲಜಿ ಅಲೋನ್ ಕೆನಾಟ್ ಎನ್ಶೋರ್ ಗುಡ್ ಗವರ್ನೆನ್ಸ್ ವಿತೌಟ್ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ. ಟೆಕ್ನಾಲಜಿ ಇದೆ, ಆದರೆ ಇನ್ಸ್ಟಿಟ್ಯೂಷನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಗಳೇ ಆಗದೇ ಇದ್ದರೆ, ಸಿಟಿಸನ್ಸ್ಗೆ ಅವೇರ್ನೆಸ್ ಇಲ್ಲದೆ ಇದ್ದರೆ, ಎಂತಹ ರೋಬಸ್ಟ್ ಡಿಜಿಟಲ್ ಸಿಸ್ಟಮ್ಗಳೇ ಇರಲಿ ಅವು ಫೇಲ್ ಆಗುತ್ತೆ. ಹಾಗಾಗಿ ಇಂದಿನ ಡಿಜಿಟಲ್ ಏಜ್ನಲ್ಲಿ ನಾವು ಎದುರಿಸಬೇಕಾದ ಪ್ರಶ್ನೆಗಳೇನಂತಂದರೆ, ಕ್ಯಾನ್ ಡಿಜಿಟಲ್ ಗವರ್ನೆನ್ಸ್ ಎಕ್ಸ್ಕ್ಲೂಡ್ ವಲ್ನರೆಬಲ್ ಗ್ರೂಪ್ಸ್? ಡಿಜಿಟಲ್ ಗವರ್ನೆನ್ಸ್ ಅನ್ನೋದು ದುರ್ಬಲ ವರ್ಗಗಳನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇದೆಯಾ? AI ಇಂದ ಹ್ಯೂಮನ್ ಅಕೌಂಟೆಬಿಲಿಟಿ ರೆಡ್ಯೂಸ್ ಆಗ್ತಾ ಇದೆಯಾ? ಸರ್ವೆಲೆನ್ಸು ವೀಕ್ ಆಗ್ತಾ ಇದೆಯಾ, ಸ್ಟ್ರಾಂಗ್ ಆಗ್ತಾ ಇದೆಯಾ ಡೆಮೋಕ್ರಸಿಯಲ್ಲಿ ಅಲ್ವಾ? ಈ ಕ್ವಶನ್ಗಳು ಜಾಸ್ತಿ ನಾವು ನೋಡ್ತಾ ಇದ್ದೇವೆ ಈಗ. ಹಾಗಾಗಿ ಮಾಡರ್ನ್ ಗವರ್ನೆನ್ಸ್ ಪ್ರಿನ್ಸಿಪಲ್ ಏನು? ಸಿಟಿಸನ್ಸ್ ಆರ್ ರೈಟ್ಸ್ ಬಿಯರಿಂಗ್ ಸ್ಟೇಕ್ ಹೋಲ್ಡರ್ಸ್, ನಾಟ್ ಪ್ಯಾಸಿವ್ ಬೆನಿಫಿಷಿಯರೀಸ್. ಇದು ಮೊದಲು ನೋಡಿದ್ದೀವಿ. ಒಂದು ಭಿಕ್ಷೆ ಥರ ಸರ್ಕಾರ ಏನು ಕೊಡಬಾರ್ದು, ಅದು ಜನರ ಹಕ್ಕು, ಅದನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಆ ಒಂದು ಅಧಿಕಾರ ಹಕ್ಕಿದೆ. ಹಾಗಾಗಿ ಪ್ಯಾಸಿವ್ ಬೆನಿಫಿಷಿಯರಿ ಅಂತ ಕನ್ಸಿಡರ್ ಮಾಡಬೇಡಿ, ರೈಟ್ಸ್ ಇದೆ, ಅದಕ್ಕೋಸ್ಕರ ಅವರಿಗೆ ಅದನ್ನು ಸೇವೆಯನ್ನು ಒದಗಿಸಿ. ಅದು ಮಾಡರ್ನ್ ಗವರ್ನೆನ್ಸ್ ಪ್ರಿನ್ಸಿಪಲ್. ಇನ್ನು ಎಥಿಕಲ್ ಗವರ್ನೆನ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದರೆ, ಗುಡ್ ಗವರ್ನೆನ್ಸ್ಗೆ ಏನು ಬೇಕು? ಇಂಟಿಗ್ರಿಟಿ, ಟ್ರಾನ್ಸ್ಪರೆನ್ಸಿ, ಕಂಪ್ಯಾಷನ್, ರೆಸ್ಪಾನ್ಸಿವ್ನೆಸ್ ಇದೆಲ್ಲ ಬೇಕು. ಬರೀ ಟೆಕ್ನಾಲಜಿಕಲ್ ಸೊಫಿಸ್ಟಿಕೇಷನ್ ಇದ್ದರೆ ಗುಡ್ ಗವರ್ನೆನ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಎಥಿಕಲ್ ಆಗಿ ಸಹ ನಾವು ನೋಡಬೇಕಾಗುತ್ತೆ, ಟೆಕ್ನಾಲಜಿಕಲಿ ಮಾತ್ರ ಅಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಇದಾದಮೇಲೆ ಇನ್ನೊಂದು ಟಾಪಿಕ್ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಮುಂದಿನ ವಿಡಿಯೋ ಬರುತ್ತೆ.